ವೀಕ್ಷಕರೇ, ರಾಜ್ಯಸಭಾ ಚುನಾವಣೆಗೆ ಈಗಾಗಲೇ ದಿನಾಂಕ ಫೈನಲ್ ಆಗಿದೆ. ಜೂನ್ 18ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ಕರ್ನಾಟಕದಿಂದ 4 ಸ್ಥಾನ, ದೇಶದಲ್ಲಿ ಒಟ್ಟು 24 ಸ್ಥಾನಗಳಿಗೆ ರಾಜ್ಯಸಭೆಗೆ ಚುನಾವಣೆ ನಡೆಯುತ್ತೆ. ಈ ಹಿಂದೆ ಕರ್ನಾಟಕದಿಂದ ಎಚ್ ಡಿ ದೇವೇಗೌಡರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾರಾಯಣ್ ಕೊರಗಪ್ಪ ಅವರು ಹಾಗೆ ವೀರಣ್ಣ ಕಡಾಡಿ ಅವರು ಆಯ್ಕೆಯಾಗಿದ್ದರು. ಈ ನಾಲ್ವರಲ್ಲಿ ಈಗ ಇಬ್ಬರ ಆಯ್ಕೆ ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಪುನರಾಯ್ಕೆ ಆಗ್ತಾರೆ. ಇನ್ನು ದೇವೇಗೌಡರು ಆಗಿನ ಸಂದರ್ಭದಲ್ಲಿ UPA ಜೊತೆ ಮೈತ್ರಿಯಿಂದ ಪುನರಾಯ್ಕೆ ಆಗಿದ್ದರು. ಈಗ ಅವರು NDA ಜೊತೆ ಇರೋದ್ರಿಂದ ಕೇಂದ್ರದ ವರಿಷ್ಠರು ಒಪ್ಪಿದರೆ ಅಥವಾ ಮೋದಿ ಅಮಿತ್ ಶಾ ಅವರು ಒಪ್ಪಿದರೆ ಮತ್ತೆ ದೇವೇಗೌಡರೇ ಪುನರಾಯ್ಕೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ವರಿಷ್ಠರಿಗೇನೋ ಇದು ತೊಂದರೆ ಇಲ್ಲ, ಆದರೆ ರಾಜ್ಯ BJP ನಾಯಕರಲ್ಲಿ ಈ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ತಮ್ಮದೇ ಪಕ್ಷದಿಂದ ಅಥವಾ BJP ಪಕ್ಷದಿಂದ ಸದಾನಂದ ಗೌಡರನ್ನ ಅಥವಾ ನಿರ್ಮಲ್ ಕುಮಾರ್ ಸುರಾನ ಅವರನ್ನು ರಾಜ್ಯಸಭೆಗೆ ಕಳಿಸಬೇಕು ಅನ್ನೋದು BJP ನಾಯಕರ ಬೇಡಿಕೆ. 90 ವಯಸ್ಸಿನ ಸನಿಹದಲ್ಲಿರುವ ನಾಯಕರು, ಅಂದರೆ ಈಗಾಗಲೇ 85+ ಏಜಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ದೇವೇಗೌಡರು 94 ಏಜ್, ಈಗ 94 ಅವರ ವಯಸ್ಸು. ಸೊ ಇನ್ನೊಮ್ಮೆ ಆಯ್ಕೆ ಆದರೆ ಅವರು ಶತಕವನ್ನು ಬಾರಿಸ್ತಾರೆ. ಈಗ ಹೊಸ ನಾಯಕರು ಆಯ್ಕೆಯನ್ನು ಬಯಸಿದಲ್ಲಿ ಈಗ BV ಶ್ರೀನಿವಾಸ್ ಇರ್ಬೋದು, ಅಂಜಲಿ ನಿಂಬಾಳ್ಕರ್ ಇರ್ಬೋದು, ಇವರೆಲ್ಲ ಆಯ್ಕೆಯನ್ನು ಬಯಸಿದ್ದಾರೆ. ಹಳೇ ನಾಯಕರಿಗೆ ಅವಕಾಶ ಕೊಡಬೇಕಾ ಅಥವಾ ಹೊಸ ಮುಖಗಳಿಗೆ ಮಣೆ ಹಾಕಬೇಕಾ? ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ.